ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕರ್ನಾಟಕದಲ್ಲಿ ಕೊನೆಗೂ ಸಿಎಂ ಫೈಟ್ ಎಂಡ್ ಆಗಿ ಹೊಸ ಸಿಎಂ ಬರುವ ಖುಷಿ ಇದ್ರೆ, ಮತ್ತೊಂದು ಕಡೆ ನೋಡಿದ್ರೆ ಜಸ್ಟ್ ಒಂದೇ ವಾರದ ಹಿಂದೆ ಹೊಸ ಗವರ್ಮೆಂಟ್ ಫಾರ್ಮ್ ಆಗಿರುವ ಕೇರಳದಲ್ಲಿ ವೆರಿ ಶಾಕಿಂಗ್ ಘಟನೆ ನಡೆದಿದೆ. ನಮ್ಮ ದೇಶದ ಯಾವ ಯಾವ ರಾಜ್ಯಗಳಲ್ಲಿ ಬಿಜೆಪಿ ಬಿಟ್ಟು ಬೇರೆ ಸರ್ಕಾರ ಇದೆಯೋ ಅಲ್ಲೆಲ್ಲ ಸೆಂಟ್ರಲ್ ಏಜೆನ್ಸಿಗಳು ಕೆಲಸ ಮಾಡೋದು ದಿನಕ್ಕೆ ಕಷ್ಟ ಆಗ್ತಾ ಇದೆ. ಮೊದಲು ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಇದ್ದಾಗ ಅಲ್ಲಿ ಸಿಬಿಐ ಹೋಗಿ ಇನ್ವೆಸ್ಟಿಗೇಷನ್ ಮಾಡೋಕೆ ಪರ್ಮಿಷನ್ ಇರ್ತಾ ಇರ್ಲಿಲ್ಲ. ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ತನಿಖೆ ಕೂಡ ಮಮತಾ ಬ್ಯಾನರ್ಜಿ ಸ್ಟೇಟ್ ಗವರ್ಮೆಂಟ್ ಇಂಟರ್ಫಿಯರ್ ಆಗ್ತಾ ಇತ್ತು. ಹಲವಾರು ಬಾರಿ ಮಮತಾ ಬ್ಯಾನರ್ಜಿ ಸ್ವತಃ ಬಂದು ನಿಂತಿದ್ದಾರೆ. ಈವನ್ ಕೇರಳ, ತಮಿಳುನಾಡು, ಪಂಜಾಬ್ ಹಾಗೂ ಜಾರ್ಖಂಡ್ ತರದ ಸ್ಟೇಟ್ಸ್ ಅಂದ್ರೆ ಆಪೋಸಿಷನ್ ರೂಲ್ ಮಾಡ್ತಾ ಇರುವ ರಾಜ್ಯಗಳಲ್ಲೂ ಕೂಡ ಅಷ್ಟೇ ಸಿಬಿಐ ತರಹದ ಸೆಂಟ್ರಲ್ ಏಜೆನ್ಸಿ ಜೊತೆಗೆ ಕೋಆಪರೇಟ್ ಮಾಡೋದಿಲ್ಲ. ಈ ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದ ಜನರಲ್ ಕನ್ಸೆಂಟ್ ಅನ್ನೇ ವಿಡ್ರಾ ಮಾಡಿಕೊಂಡಿವೆ. ಅಂದ್ರೆ ಒಂದು ಸಿಸ್ಟಮ್ ಇರುತ್ತೆ. ಅದರ ಪ್ರಕಾರ ಸ್ಟೇಟ್ ಗವರ್ಮೆಂಟ್ ಮೊದಲೆಲ್ಲ ಸಿಬಿಐಗೆ ತಮ್ಮ ರಾಜ್ಯದಲ್ಲಿ ಇನ್ವೆಸ್ಟಿಗೇಷನ್ ಹಾಗೂ ಆಕ್ಷನ್ ತಗೊಳ್ಳುವ ಪರ್ಮಿಷನ್ ಕೊಡ್ತಾ ಇತ್ತು. ಅಂದ್ರೆ ಒಂದು ಸ್ಟೇಟ್ ಆ ಪರ್ಮಿಷನ್ ಅನ್ನ ವಿಡ್ರಾ ಮಾಡ್ಕೊಂಡ್ರೆ ಆಮೇಲೆ ಸಿಬಿಐ ಯಾವುದೇ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ಕೊಂಡ್ರು ಪ್ರತಿ ಸಲ ಸ್ಟೇಟ್ ಗವರ್ಮೆಂಟ್ ನ ಸೆಪರೇಟ್ ಪರ್ಮಿಷನ್ ತಗೋಬೇಕಾಗುತ್ತೆ. ಈಗ ಈ ವಿಡಿಯೋವನ್ನ ನೋಡಿ. ನೀವು ನೋಡ್ತಾ ಇರೋದು ಈ ಸೀನ್ ಕೇರಳದಲ್ಲಿ ನಡೆದಿದ್ದು. ಕೇರಳದ ತಿರುವನಂತಪುರಂನಲ್ಲಿ ಮಾಜಿ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಮನೆ ಮೇಲೆ ರೇಡ್ ಮಾಡೋಕೆ ಇಡಿ ಟೀಮ್ ಹೋದಾಗ ಅವರ ಸಪೋರ್ಟರ್ಸ್ ಗಳೆಲ್ಲ ಇಡಿ ಆಫೀಸರ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಆ ಸಮಯದಲ್ಲಿ ಸಿಪಿಐ ಎಂ ವರ್ಕರ್ಸ್ ಇಡಿ ಆಫೀಸರ್ಸ್ ನ ಕಾರ್ನ ಸರೌಂಡ್ ಮಾಡಿ ಕಲ್ಲು ಎಸ್ತಿದ್ದಾರೆ, ಬಾಟಲ್ಸ್ ಗಳನ್ನ ಕೂಡ ಎಸ್ತಿದ್ದಾರೆ. ಕಾರಿನ ಗ್ಲಾಸಸ್ ಕೂಡ ಡ್ಯಾಮೇಜ್ ಮಾಡಿದ್ದಾರೆ. ನಿಜಕ್ಕೂ ಆ ವಿಡಿಯೋ ನೋಡ್ತಾ ಇದ್ರೆ ನನ್ಗೂ ಶಾಕ್ ಆಯ್ತು. ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ತುಂಬಾ ಡೇಂಜರಸ್. ಯಾಕಂದ್ರೆ ಇಂತಹ ವಿಜುವಲ್ಸ್ ಒಂದು ಡೇಂಜರಸ್ ಮೆಸೇಜ್ ಅನ್ನ ಕೊಡ್ತಾ ಇದೆ. ಏನ್ ಮೆಸೇಜ್ ಅಂದ್ರೆ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇದೇ ತರಹ ಕಾನೂನು ಉಲ್ಲಂಘನೆ ಮಾಡಿರೋರು, ಸ್ಕ್ಯಾಮ್ಸ್ ಅಥವಾ ಕ್ರೈಮ್ಸ್ ನಲ್ಲಿ ಇನ್ವಾಲ್ವ್ ಆಗಿರೋರು ಈಗ ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತಾರೆ. ಅದೇನಂದ್ರೆ, ಯಾವುದೇ ಸೆಂಟ್ರಲ್ ಏಜೆನ್ಸಿ ನಮ್ಮ ಮನೆಗೆ ಬಂದ್ರೆ ಕ್ರೌಡ್ ಕ್ರಿಯೇಟ್ ಮಾಡಿ ಪ್ರೆಷರ್ ಹಾಕಿ ಈ ರೀತಿ ಅವರನ್ನ ತಡಿಬಹುದು ಅಂತ. ಆ ಕಾರಿನ ಒಳಗೆ ಒಬ್ಬ ಮಹಿಳೆ ಅಧಿಕಾರಿ ಕೂಡ ಇದ್ರು. ಆದ್ರೂ ಇಷ್ಟೊಂದು ದೊಡ್ಡ ಕ್ರೌಡ್ ಮುಂದೆ ಪೊಲೀಸ್ ಹಾಗೂ ಸೆಂಟ್ರಲ್ ಸೆಕ್ಯೂರಿಟಿ ಫೋರ್ಸಸ್ ಕೂಡ ಹೆಲ್ಪ್ಲೆಸ್ ಆಗಿ ಬಿಟ್ರು. ಎಷ್ಟೇ ಟ್ರೈ ಮಾಡಿದ್ರು ಕೂಡ ಆ ಅಟ್ಯಾಕ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಆಗೇ ಇಲ್ಲ. ಪಕ್ಷದ ಕಾರ್ಯಕರ್ತರ ಕ್ರೌಡ್ ಎಷ್ಟು ಅಗ್ರೆಸಿವ್ ಆಗಿದ್ರು ಅಂದ್ರೆ ಇಡಿ ತಂಡವನ್ನ ರಕ್ಷಿಸುವ ಪ್ರಯತ್ನದಲ್ಲಿ ಹಲವಾರು ಪೊಲೀಸ್ ಸಿಬ್ಬಂದಿಗಳಿಗೂ ಗಾಯ ಆಯ್ತು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡೋಕೆ ಹಕ್ಕು ಎಲ್ಲರಿಗೂ ಇದೆ. ಆದ್ರೆ ವಾಯ್ಲೆನ್ಸ್ ಮೂಲಕ ಸರ್ಕಾರದ ಆಕ್ಷನ್ ನ ಸ್ಟಾಪ್ ಮಾಡುವ ಪ್ರಯತ್ನ ತುಂಬಾ ಡೇಂಜರಸ್ ಆದ ಸಿಗ್ನಲ್ ಕೊಡುತ್ತೆ. ಯಾಕಂದ್ರೆ ನಾಳೆ ಇಡಿ ಅಥವಾ ಬೇರೆ ಯಾವುದೇ ಸೆಂಟ್ರಲ್ ಏಜೆನ್ಸಿ ಮತ್ತೊಂದು ಸ್ಟೇಟ್ಗೆ ಇನ್ವೆಸ್ಟಿಗೇಷನ್ಗೆ ಹೋದಾಗ ಅಲ್ಲೂ ಇದೇ ರೀತಿ ಕ್ರೌಡ್ ಅಟ್ಯಾಕ್ ಮಾಡಿದ್ರೆ ಆಪೋಸಿಷನ್ ಪಾರ್ಟೀಸ್ ಇದನ್ನ ತಮ್ಮ ನಾಯಕರನ್ನ ರಕ್ಷಿಸುವ ಫಾರ್ಮುಲಾವಾಗಿ ಯೂಸ್ ಮಾಡೋಕೆ ಶುರು ಮಾಡಿದ್ರೆ ಅನ್ನುವ ಭಯ ಕೂಡ ಇದೆ. ಡೆಲ್ಲಿಯಲ್ಲಿ ಈಗಾಗಲೇ ಕರಪ್ಷನ್ ಆರೋಪ ಎದುರಿಸುವ ಹಲವಾರು ನಾಯಕರು ಇದ್ದಾರೆ. ಅಧಿಕಾರದಲ್ಲಿ ಇರುವಾಗ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವ ಆರೋಪಗಳ ಮೇಲೆ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಇವರೆಲ್ಲ ತಮ್ಮ ಕಾರ್ಯಕರ್ತರ ಮೂಲಕ ಇದೇ ರೀತಿಯ ಪ್ರೆಷರ್ ಟ್ಯಾಕ್ಟಿಕ್ಸ್ ಅನ್ನ ಶುರು ಮಾಡಿದ್ರೆ ಕರಪ್ಷನ್ ಹೇಗೆ ಕಂಟ್ರೋಲ್ ಮಾಡೋಕೆ ಸಾಧ್ಯ? ತನಿಖೆ ಮಾಡೋದು ಹೇಗೆ? ಇವತ್ತು ಇಡಿ ಪಿನರಾಯಿ ವಿಜಯನ್ ಹಾಗೂ ಅವರ ಮಗಳು ವೀಣಾ ವಿಜಯನ್ಗೆ ಸಂಬಂಧಿಸಿದ ಸುಮಾರು 10 ಸ್ಥಳಗಳ ಮೇಲೆ ರೇಡ್ ನಡೆಸಿದೆ. ಈ ರೇಡ್ ವೀಣಾ ವಿಜಯನ್ ಕಂಪನಿಗೆ ಸಂಬಂಧಿಸಿದ ಮನಿ ಲಾಂಡ್ರಿಂಗ್ ಕೇಸ್ ಹಿನ್ನೆಲೆಯಲ್ಲಿ ನಡೆದಿರೋದು. ಆರೋಪ ಏನಂದ್ರೆ, 2018ರಲ್ಲಿ ಕೊಚ್ಚಿ ಮಿನರಲ್ಸ್ ಅಂಡ್ ರೂಟೈಲ್ ಲಿಮಿಟೆಡ್ ಅನ್ನುವ ಪ್ರೈವೇಟ್ ಕಂಪನಿ ವೀಣಾ ವಿಜಯನ್ ಕಂಪನಿಗೆ ಸುಮಾರು 1.72 ಕೋಟಿ ಹಣವನ್ನ ನೀಡಿತ್ತು. ಆದ್ರೆ ಅದರ ಬದಲಾಗಿ ಯಾವ ಸರ್ವಿಸ್ ಕೂಡ ಪ್ರೊವೈಡ್ ಮಾಡಿಲ್ಲ. ಅಂದ್ರೆ ಹಣ ತಗೊಂಡಿದ್ದಾರೆ, ಬಟ್ ಅದಕ್ಕೆ ತಕ್ಕ ಯಾವ ಕೆಲಸ ಕೂಡ ಮಾಡಿಲ್ಲ ಅನ್ನೋದು. ಈ ರೇಡ್ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ಹಾಗೂ ಬ್ಯಾಂಕ್ ಎಫ್ಡಿಗಳಿಗೆ ಸಂಬಂಧಿಸಿದ ಕೆಲವು ಡಾಕ್ಯುಮೆಂಟ್ಸ್ಗಳು ಕೂಡ ಸಿಕ್ಕಿವೆ. ಅವುಗಳ ಅನಾಲಿಸಿಸ್ ಕೂಡ ಈಗ ನಡೀತಾ ಇದೆ.
ನಿಮ್ಗೆ ನೆನ್ಪಿರ್ಬಹುದು, ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಇದ್ದಾಗ ಕೂಡ ಇಡಿ ಇನ್ವೆಸ್ಟಿಗೇಷನ್ಗೆ ಅಡ್ಡಪಡಿಸಿತ್ತು. ಈಗ ಕೇರಳದಲ್ಲೂ ಕೂಡ ಅದೇ ರೀತಿ ಸೀನ್ ಕಾಣಿಸ್ತಾ ಇದೆ. ಆದ್ರೆ ಇವರಿಗೆ ಒಂದು ನೆನ್ಪಿರ್ಬೇಕು, ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ಜನ ಉತ್ತರ ಕೊಟ್ರು. ಕೇರಳದಲ್ಲೂ ಕೂಡ ಜನ ಮುಂದಿನ ದಿನಗಳಲ್ಲಿ ಇವರಿಗೆ ಇದೇ ತರದ ಉತ್ತರ ಕೊಟ್ರೆ ಆಶ್ಚರ್ಯ ಏನಿಲ್ಲ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.